2025ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿರ್ತಕ್ಕಂಥ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡೋದಕ್ಕೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ. ಅಧಿಕೃತವಾಗಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಕೊಠಡಿಯನ್ನ ನಮಗೆ ಪತ್ತಿನ ಸಹಕಾರ ಸಂಘಕ್ಕೆ ಕೊಟ್ಟಿದ್ದಾರೆ. ಅದರ ಸಂಘದ ಅಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮಸ್ಕಾರ. ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 523 ಜನ ಷೇರುದಾರರಿದ್ದಾರೆ. ಒಟ್ಟು 2023-24ನೇ ವರ್ಷದಲ್ಲಿ 49 ಲಕ್ಷ ಒಟ್ಟು ವಹಿವಾಟು ನಮ್ಮ ಸಂಘದಲ್ಲಿ ನಡೆದಿದೆ. ಕನಸಿದು ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ಪತ್ತಿನ ಸಹಕಾರ ಸಂಘ ಬಹಳಷ್ಟು ಈಗ ಶಿಕ್ಷಕರಿಗೆ ಲೋನ್ ಅನ್ನ ಕೊಡೋದ್ರ ಮುಖಾಂತರ ಅವರ ಕಷ್ಟ ಕಾಲಕ್ಕೆ ಉಚಿತ ವಿಮೆಯನ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಈ ಸಂಘದ ಮೂಲಕ. ಪತ್ತಿನ ಸಹಕಾರ ಸಂಘದ ನೂತನ ಕಚೇರಿಯ ಉದ್ಘಾಟನೆ ಮತ್ತು 2025ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿರ್ತಕ್ಕಂಥ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡೋದಕ್ಕೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಕೋರ್ತಾ ಇದ್ದೀನಿ. ಈಗಾಗಲೇ ಅಧ್ಯಕ್ಷರು ಮಾತಾಡಿ ಹೇಳ್ದಂಗೆ ಸಂಘದಲ್ಲಿ 21 ಲಕ್ಷ ರೂಪಾಯಿಯಷ್ಟು ಈಗಾಗಲೇ ಷೇರ್ದಾರರ ಒಂದು ಠೇವಣಿ ಇದೆ. ಅದ್ರ ಜೊತೆಗೆ ನಮ್ಮ ಯಾರ್ಯಾರು ಸದಸ್ಯರೆಲ್ಲರೂ ಕೂಡ ಸೇರಿ ಒಂದು 9 ಲಕ್ಷದವರೆಗೂ ಇಲ್ಲಿ ಡೆಪಾಸಿಟ್ಗಳನ್ನ ಜಮೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಘ ಬೆಳೀತಾ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಡೆಪಾಸಿಟ್ಗಳನ್ನ ಸಂಗ್ರಹ ಮಾಡೋಂಥ ಒಂದು ಕೆಲಸನ ಇವತ್ತು ಸಂಘ ಕೂತ್ ಮಾಡಬೇಕಾಗ್ತದೆ. ಯಾಕಂದರೆ ಇವಾಗಲೇ ಅವ್ರು ಹೇಳ್ದಂಗೆ ಏನು ನೌಕರ ಸಂಘದಲ್ಲಿರ್ತಕ್ಕಂಥವ್ರಿಗೆ ಮನೆ ಕಟ್ಟೋದಕ್ಕಾಗಿರ್ಬೋದು, ತುರ್ತಾಗಿ ಯಾವುದಾದ್ರೂ ಒಂದು ಚಿಕಿತ್ಸೆಗೆ, ಆರೋಗ್ಯಕ್ಕೆ, ಯಾವುದಕ್ಕೆ ಒಂದು ಲೋನ್ ಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋದಾಗ ನಾವು ನೋಡ್ತಾ ಇದೀವಿ ಅದರ ಪ್ರೊಸೀಜರ್ಗಳು ಮತ್ತೆ ಇದು ತಿಳಿದಿದ್ದಂಥ ಸಿವಿಲ್ ಸ್ಕೋರ್ ಅಂತ ಇವನ್ನೆಲ್ಲ ಅವರು ನಿಗದಿಪಡಿಸಿ ಯಾವ ರೀತಿಯಲ್ಲಿ ಲೋನ್ ತಗೊಳ್ಳೋಕೆ ತೊಂದರೆ ಆಗ್ತದೆ ಅಂತ ನಾವು ಇವತ್ತು ನೋಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಕಚೇರಿಯ ಉದ್ಘಾಟನೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ಯ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದು. ಈ ಕಚೇರಿಯಲ್ಲಿ ಸುಮಾರು 2020ರ ಅವಧಿಯಿಂದ ಈ ಕಚೇರಿಯಲ್ಲಿ ನಾವೆಲ್ಲ ಆಡಳಿತಾತ್ಮಕವಾದಂಥ ಎಲ್ಲ ನಿರ್ಧಾರಗಳು, ಸಭೆಗಳನ್ನು ನಾವು ಇಲ್ಲೇ ಆಯೋಜನೆ ಮಾಡ್ತಾ ಇದ್ದಿದ್ದು. ಈಗ ಅಧಿಕೃತವಾಗಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಕೊಠಡಿಯನ್ನು ನಮಗೆ ಪತ್ತಿನ ಸಹಕಾರ ಸಂಘಕ್ಕೆ ಕೊಟ್ಟಿದ್ದಾರೆ. ಅದರ ಮೊದಲ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ನಾವು ಶಾಸಕರ ನೇತೃತ್ವದಲ್ಲಿ ನೆರವೇರಿಸಿದ್ದೀವಿ. ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು 523 ಜನ ಷೇರುದಾರರಿದ್ದಾರೆ. ಸುಮಾರು 9 ಲಕ್ಷ ನಿಶ್ಚಿತ ಠೇವಣಿ ಹಣ ಇದೆ, ಮತ್ತು 15 ಲಕ್ಷ ಷೇರು ಹಣ ಇದೆ. ಹಾಗೆ ಒಟ್ಟು 2023-24ನೇ ವರ್ಷದಲ್ಲಿ 49 ಲಕ್ಷ ಒಟ್ಟು ವಹಿವಾಟು ನಮ್ಮ ಸಂಘದಲ್ಲಿ ನಡೆದಿದೆ. ನಮ್ಮ ಪತ್ತಿನ ಸಹಕಾರ ಸಂಘದ ವತಿಯಿಂದ ಷೇರುದಾರ ಸದಸ್ಯ ಮಿತ್ರರಿಗೆ ನಾವು ಸಾಕಷ್ಟು ಅನುಕೂಲಕಾರಿಗಳನ್ನ ಯೋಜನೆಗಳನ್ನು ನಾವೀಗಾಗಲೇ ಜಾರಿಗೆ ತಂದಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಷೇರುದಾರ ಸದಸ್ಯ ಶಿಕ್ಷಕರ ಮಕ್ಕಳಿಗೆ ನಾವು ಮೊದಲನೇದಾಗಿ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ತಕ್ಕಂಥದ್ದು, ಮತ್ತು ಆರೋಗ್ಯ ಶಿಬಿರವನ್ನು ನಡೆಸ್ತಕ್ಕಂಥದ್ದು, ಮತ್ತು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡೋಂಥದ್ದು, ಮತ್ತು ಷೇರುದಾರ ಸದಸ್ಯರಿಗೆ ವಿಶೇಷವಾಗಿ ಯಾರಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅವ್ರಿಗೆ ಈ ಒಂದು ಸಹಕಾರ ಸಂಘದ ವತಿಯಿಂದ
ಆರ್ಥಿಕ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ನಾವು ಈಗಾಗಲೇ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದಿನ ದಿನದಲ್ಲಿ ಮಾನ್ಯ ಶಾಸಕರ ಒಂದು ಅಣತಿಯಂತೆ ಈಗಾಗಲೇ ಅವರು ನಮ್ಗೆ ಈ ಸಭೆಯಲ್ಲಿ ತಿಳಿಸಿದಂತೆ ಎಲ್ಲಾ ನಮ್ಮ ಪತ್ತಿನ ಸಹಕಾರ ಸಂಘದ ಷೇರುದಾರ ಸದಸ್ಯರಿಗೆ ಉಚಿತ ವಿಮೆಯನ್ನ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಈ ಸಂಘದ ಮೂಲಕ.